ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 2025-26ನೇ ಸಾಲಿನಲ್ಲಿ NMMS ಪರೀಕ್ಷೆ ಕಟ್ಟಿದಂಥ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಫೀಸನ್ನು ಯಾವ ರೀತಿಯಾಗಿ ಆನ್ಲೈನಲ್ಲಿ ಭರ್ತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಅದಕ್ಕಾಗಿ ನಾವು KSEAB ವೆಬ್ಸೈಟ್ಗೆ ಭೇಟಿ ಕೊಡಬೇಕಾಗತ್ತೆ. ನೀವು ಗೂಗಲ್ ಸರ್ಚ್ನಲ್ಲಿ KSEAB ಅಂತೇಳಿ ಸರ್ಚ್ ಮಾಡಿ ಬರ್ತಕ್ಕಂಥ ಆಯ್ಕೆಗಳಲ್ಲಿ ನೀವು ಸ್ಕೂಲ್ ಎಜುಕೇಷನ್ ಅಂತ ಏನು ಕಾಣಿಸುತ್ತೆ, ಕರ್ನಾಟಕ ಸರ್ಕಾರ KSEAB ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾವು KSEAB ವೆಬ್ಸೈಟ್ಗೆ ಬರ್ತೀವಿ. ಇದರಲ್ಲಿ ನಮಗೆ ಹಲವಾರು ಆಪ್ಷನ್ಗಳು ಕಾಣಿಸುತ್ತೆ ಮೇಲ್ಭಾಗದಲ್ಲಿ. ಅದರಲ್ಲಿ 3ನೇ ಆಯ್ಕೆ ನೀವು ನೋಡ್ಬೋದು, SSLC ಅಂತ ಇದೆ, ಪೋರ್ಟಲ್ ಅಂತ. ಅದರಲ್ಲಿ ನೀವು NMMS ಲಾಗಿನ್ ಅಂತ ಇದೆ. ಆ NMMS ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಹೀಗೆ ನಾವು NMMSಗೆ ಲಾಗಿನ್ ಆಗ್ತಕ್ಕಂತಹ ಡೈರೆಕ್ಟ್ ಮಾಡ್ತಕ್ಕಂಥ ವಿಂಡೋಗೆ ಬರ್ತೀವಿ. ಅದರ ಕೆಳಭಾಗದಲ್ಲಿ ನೀವು ಕ್ಲಿಕ್ ಇಯರ್ ಟು ಲಾಗಿನ್ ಫಾರ್ NMMS ಎಕ್ಸಾಮ್ ಅಪ್ಲಿಕೇಶನ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿ ನಾವು ಲಾಗಿನ್ ಆಗಲಿಕ್ಕೆ ಬೇಕಾದಂಥ ವಿಂಡೋಗೆ ಬರ್ತೀವಿ. ಲಾಗಿನ್ ಆಗಲಿಕ್ಕೆ ಶಾಲಾ UDIS ಕೋಡ್ ಬೇಕಾಗುತ್ತೆ ಮತ್ತು ಪಾಸ್ವರ್ಡ್ ಬೇಕಾಗುತ್ತೆ. UDIS ಕೋಡ್ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಫೋನ್ ನಂಬರ್ ಓಪನ್ ಆಗುತ್ತೆ. ಅದರ ಕೆಳಭಾಗದಲ್ಲಿ ಕ್ಯಾಪ್ಚಾವನ್ನು ಎಂಟರ್ ಮಾಡ್ಲಿಕ್ಕಂಥ ಬಾಕ್ಸ್ ಓಪನ್ ಆಗುತ್ತೆ. ಕ್ಯಾಪ್ಚಾವನ್ನು ಎಂಟರ್ ಮಾಡಿ ನೀವು ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಆಯ್ಕೆಯನ್ನು ಕ್ಲಿಕ್ ಮಾಡಿದ ನಂತರ ನಾವು NMMSನ ಒಂದು ಫೀಸನ್ನು ಪೇಮೆಂಟ್ ಮಾಡ್ತಕ್ಕಂಥ ವಿಂಡೋಗೆ ಬರ್ತೀವಿ. ಇದರಲ್ಲಿ ಮೇಲ್ಭಾಗದಲ್ಲಿ ಆಪ್ಷನ್ಗಳಲ್ಲಿ 3ನೇ ಆಯ್ಕೆ ಇದೆ, ಮೇಕ್ ಪೇಮೆಂಟ್ ಅಂತ ಹೇಳಿ. ಆ ಮೇಕ್ ಪೇಮೆಂಟ್ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಮಗೆ ಪೇಮೆಂಟನ್ನು ಮಾಡಲಿಕ್ಕೆ ಬೇಕಾದಂತಹ ಒಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನಾವು NMMS 2025 ಆನ್ಲೈನ್ ಪೇಮೆಂಟ್ ಅಂತೇಳಿ ಒಂದು ರೆಸಿಪ್ಟ್ ಥರ ಓಪನ್ ಆಗುತ್ತೆ. ಇದರಲ್ಲಿ ಮರ್ಚೆಂಟ್ ID, ಟೋಕನ್ ನಂಬರ್, ಸ್ಕೂಲ್ ನೇಮ್, ಟೋಟಲ್ ರಿಜಿಸ್ಟರ್ಡ್ ಸ್ಟೂಡೆಂಟ್, ಟೋಟಲ್ ಫೀಸ್ ಎಷ್ಟನ್ನು ನಾವು ಕಟ್ಟಬೇಕು ಅಂತಕ್ಕಂಥದ್ದು, ಮತ್ತು ಮೊಬೈಲ್ ಸಂಖ್ಯೆ ಮತ್ತು ಶಾಲೆಯ ಇಮೇಲ್ ID ಎಲ್ಲವೂ ಕೂಡ ಓಪನ್ ಆಗುತ್ತೆ. ಪೇಜನ್ನು ಹಾಗೆ ಸ್ಕ್ರೋಲ್ ಡೌನ್ ಮಾಡಿದರೆ ನಮಗೆ ಮೇಕ್ ಪೇಮೆಂಟ್ ಅಂತಕ್ಕಂಥ ಒಂದು ಆಯ್ಕೆ ಕಾಣಿಸುತ್ತೆ. ಆ ಮೇಕ್ ಪೇಮೆಂಟ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಪೇಮೆಂಟನ್ನು ಮಾಡಲಿಕ್ಕೆ ಪೇಮೆಂಟ್ ಗೇಟ್ವೇಗೆ ರೀಡೈರೆಕ್ಟ್ ಆಗ್ತೀವಿ. ಪೇಮೆಂಟ್ಗೆ ರೀಡೈರೆಕ್ಟ್ ಆದ ನಂತರ ನಾವು ಪೇಮೆಂಟನ್ನು ಯಾವ ವಿಧದಲ್ಲಿ ಮಾಡ್ತೀವಿ ಅಂದರೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಆನ್ಲೈನ್ ಪೇಮೆಂಟ್, UPI ಪೇಮೆಂಟ್, ಈ ಥರ ನಮಗೆ ಆಪ್ಷನ್ಗಳು ಓಪನ್ ಆಗುತ್ತೆ. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು UPIಯನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ UPIಯನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾವು UPI IDಯನ್ನು ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ. UPI ID ನಿಮಗೆ ನಿಮ್ಮ ಒಂದು UPIನಲ್ಲಿ ಸಿಗುತ್ತೆ. ಅದು ಗೂಗಲ್ ಪೇ, ಫೋನ್ಪೇ ಅಥವಾ ಭೀಮ್, ಅಮೆಜಾನ್ ಪೇ ಯಾವುದೇ ಇರಲಿ, ಎಲ್ಲದರಲ್ಲೂ ಕೂಡ ಒಂದು UPI ID ಇರುತ್ತೆ. ಆ UPI IDಯನ್ನು ನೀವು ಮೊದಲೇ ಬರೆದಿಟ್ಕೊಂಡು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ಬಾಣದ ಗುರುತನ್ನು ಕ್ಲಿಕ್ ಮಾಡಿ. ಈಗ ಪೇಮೆಂಟ್ ಗೇಟ್ವೇಗೆ ಅದು ರೀಡೈರೆಕ್ಟ್ ಆಗುತ್ತೆ. ಈಗ ನಾವು ಎಂಟರ್ ಮಾಡಿದಂತಹ ಒಂದು UPI ID ಏನಿರುತ್ತೆ ಆ IDಗೆ ಒಂದು ಪೇಮೆಂಟನ್ನು ಕಂಪ್ಲೀಟ್ ಮಾಡ್ತಕ್ಕಂತಹ ಲಿಂಕ್ ಬರುತ್ತೆ. ಆ ಲಿಂಕನ್ನು 5 ನಿಮಿಷಗಳವರೆಗೆ ಆ್ಯಕ್ಟಿವೇಟ್ ಆಗಿರುತ್ತೆ. 5 ನಿಮಿಷದ ಒಳಗಡೆ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ನಮ್ಮ UPI ಆ್ಯಪನ್ನು ಓಪನ್ ಮಾಡಿ ಪೇಮೆಂಟನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಪೇಮೆಂಟನ್ನು ಕಂಪ್ಲೀಟ್ ಮಾಡಿದ ತಕ್ಷಣ ನಮಗೆ ಪೇಮೆಂಟ್ ಸಕ್ಸಸ್ಫುಲ್ ಅಂತೇಳಿ ಮೆಸೇಜ್ ಕೂಡ ಅಲ್ಲಿ ಪಾಪಪ್ ಮೆಸೇಜ್ ಕೂಡ ನಮಗೆ ಶೋ ಆಗುತ್ತೆ. ಅದನ್ನು ಕ್ಲೋಸ್ ಮಾಡಿ ಕ್ಲಿಕ್ ಮಾಡಿದರೆ ಕ್ಲೋಸ್ ಆಗುತ್ತೆ. ಈಗ ನಾವು ಕೆಳಭಾಗದಲ್ಲಿ ಹಾಗೇನೆ ಚಲಿಸಿದರೆ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತ ಇದೆ. ನಾವು ಪೇ ಮಾಡೋದಕ್ಕೆ ಅಕ್ನಾಲಜ್ಮೆಂಟನ್ನು ನಾವು ಇಲ್ಲಿಂದಲೇ ಡೌನ್ಲೋಡ್ ಮಾಡ್ಕೋಬೋದು. ಮತ್ತೊಮ್ಮೆ ಡೌನ್ಲೋಡ್ ಕೇಳುತ್ತೆ. ನೀವು ಯೆಲ್ಲೋ ಕಲರ್ ಕಾಣ್ತಕ್ಕಂಥ ಡೌನ್ಲೋಡ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಾವು ಏನು NMMS 2025-26ನೇ ಸಾಲಿಗೆ ಫೀಸನ್ನು ಆನ್ಲೈನ್ ಮೂಲಕ ಪೇ ಮಾಡಿರ್ತೀವಿ ಅದರ ಒಂದು ರೆಸಿಪ್ಟನ್ನು ಅಥವಾ ಅಕ್ನಾಲಜ್ಮೆಂಟನ್ನು ನಾವು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿಕೊಂಡು ನಾವು ಅದನ್ನು ಸೇವ್ ಮಾಡಿ ಇಟ್ಕೋಬೇಕಾಗತ್ತೆ. ಈ ರೀತಿಯಾಗಿ ನಾವು NMMS ಪರೀಕ್ಷೆಯ ಫೀಸನ್ನು ಆನ್ಲೈನಲ್ಲಿ ಬ್ಯಾಂಕಿಗೆ ಹೋಗದಲೇ ನಾವು ಪೇಮೆಂಟನ್ನು ಮಾಡ್ಬೋದು. ಧನ್ಯವಾದಗಳು.